ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ಈ ದರ್ಶನ್ ಅಂಡ್ ಇಡಿ ಗ್ಯಾಂಗ್ ಯಾವ ರೀತಿ ಎಷ್ಟು ಕ್ರೂರವಾಗಿ, ಎಷ್ಟು ಭಯಂಕರವಾಗಿ, ಎಷ್ಟು ಬೀಭತ್ಸವಾಗಿ ಮುಗಿಸಿತ್ತು ಅನ್ನೋದನ್ನ ಬಹುಶಃ ಇದುವರೆಗೆ ನೀವೊಂದು 1000 ಸಲ ಕೇಳಿರ್ತೀರಾ, ನೋಡಿರ್ತೀರಾ. ಆದರೆ ಈಗ ನಾನು ಹೇಳುವಂತಹ ಒಂದು ವರದಿಯ ರಿಪೋರ್ಟನ್ನು ನೀವು ನೋಡಿದ್ರೆ ಅಥವಾ ಕೇಳಿದ್ರೆ ಬಹುಶಃ ಇದೆಲ್ಲಕ್ಕಿಂತಲೂ ಕೂಡ ಹೆಚ್ಚು ಆಘಾತಕಾರಿ ಅನಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಒಬ್ಬ ಮನುಷ್ಯ ಆದವನು ಇನ್ನೊಬ್ಬ ಮನುಷ್ಯನನ್ನು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡೋಕ್ಕೆ ಸಾಧ್ಯವಾ? ಆತನ ಜೊತೆಗೆ ಇಷ್ಟು ಕ್ರೂರವಾಗಿ ವರ್ತಿಸೋಕ್ಕೆ ಸಾಧ್ಯನಾ? ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿರಲಿಲ್ಲ, ಆ ತಪ್ಪನ್ನು ಒಂದು ಶಿಕ್ಷೆ ಕೊಡಬೇಕು ಅಥವಾ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕಾನೂನಿದೆ. ಇವರು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದು ಮಾತ್ರವಲ್ಲದೆ ಆ ರೇಣುಕಸ್ವಾಮಿಯನ್ನು ಯಾವ ರೀತಿಯಲ್ಲಿ ಘೋರಾತಿ ಘೋರ ಅನ್ನೋ ರೀತಿಯಲ್ಲಿ ಆತನ ಜೊತೆಗೆ ವರ್ತಿಸಿದ್ರು, ಜೊತೆಗೆ ಆತನಿಗೆ ಹಿಂಸೆಯನ್ನು ಕೊಟ್ಟಿದ್ರು, ಆತನಿಗೆ ಹಲ್ಲೆಯನ್ನು ಮಾಡಿದರು, ಜೊತೆಗೆ ಆ ಕ್ರೌರ್ಯವನ್ನು ಬಹುಶಃ ನೀವು ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಬಹುಶಃ ಕುಡಿದ ನಶೆಯಲ್ಲಿ ಇವರು ಮಾಡಿದಂಥ ಕೃತ್ಯದ ಬಗ್ಗೆ ಕುಡಿತದ ನಶೆ ಇಳಿದ ಬಳಿಕ ಅವರೇ ಆಲೋಚನೆ ಮಾಡಿದರೆ ಅವರಿಗೆ ಬಹುಶಃ ಮೈ ಬೆವರಬಹುದು. ಅಷ್ಟು ಆಘಾತಕಾರಿ, ಅಷ್ಟು ಭಯಾನಕವಾಗಿ ಈ ಕ್ರೌರ್ಯ ನಡೆದಿದೆ ಅನ್ನೋದನ್ನು ಈಗ FSL ವರದಿ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ FSL ವರದಿಯಲ್ಲೂ ಕೂಡ ದರ್ಶನ್ ಆ್ಯಂಡ್ ಇಡಿ ಗ್ಯಾಂಗು ಅಕ್ಷರಶಃ ಆರೋಪಿಗಳು ಅನ್ನೋದನ್ನು ಸಾಬೀತುಪಡಿಸ್ತಾ ಇದೆ. ಹಾಗಾದರೆ ದರ್ಶನ್ ಆ್ಯಂಡ್ ಇಡಿ ಗ್ಯಾಂಗ್ಗೆ ಈ FSL ರಿಪೋರ್ಟ್ ಎಷ್ಟು ದೊಡ್ಡ ಒಂದು ನೆಗೆಟಿವ್ ಆಗಬಹುದು ಅಥವಾ ಮಾರಕವಾಗಬಹುದು? ಇಡೀ ಜೀವನ ಪರ್ಯಂತ ಜೈಲಿನಲ್ಲಿ ಕುಳಿಯುವಂತೆ ಈ FSL ವರದಿ ಮಾಡಿಬಿಡುತ್ತಾ? FSL ವರದಿಯಲ್ಲಿ ಇರೋದೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ತೇನೆ. ರೇಣುಕಸ್ವಾಮಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿತ್ತು ಅನ್ನೋದನ್ನು FSL ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಲ್ಲೆಯಿಂದಾಗಿ ಎದೆಯ ಮೂಳೆ ಮುರಿದು ಆ ಮೂಳೆ ಮತ್ತೊಂದು ಕಡೆಗೆ ಹೋಗಿ ಅಂದರೆ ಶ್ವಾಸಕೋಶಕ್ಕೆ ಹೋಗಿ ಚುಚ್ಚಿರೋದು ವರದಿಯಿಂದ ಬೆಳಕಿಗೆ ಬಂದಿದೆ. ಅಲ್ಲದೆ ರೇಣುಕಸ್ವಾಮಿಯ ಕಾಲು ಮೂಳೆ ಕೂಡ ಮುರಿತವಾಗಿದೆ. ಇವೆಲ್ಲದೂ ಕೂಡ ಬಹುಶಃ ಕೇಳೋದಕ್ಕೆ ಎಷ್ಟು ಒಂದು ಕರ್ಣ ಕಠೋರ ಅಂತೇಳಿ ಅನಿಸುತ್ತೆ. ನೀವೇ ಯೋಚನೆ ಮಾಡಿ. ಅಂದರೆ ಇಷ್ಟೆಲ್ಲ ಆಗಿ ಅಥವಾ ಇಷ್ಟೆಲ್ಲ ನೋವನ್ನು ಅನುಭವಿಸಿದಂಥ ಆ ರೇಣುಕಸ್ವಾಮಿಗೆ ಆ ಸಿಚುವೇಶನ್ಸ್ ಹೇಗಿರ್ಬೋದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ರೇಣುಕಸ್ವಾಮಿ ಪವಿತ್ರಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ದ, ಓಕೆ ಫೈನ್, ಅದು ಅಕ್ಷಮ್ಯ ಅಪರಾಧ ಅಂತಲೇ ಇಟ್ಕೊಳ್ಳೋಣ. ಅದಕ್ಕೆ ಕಾನೂನಿತ್ತು ಶಿಕ್ಷೆಯನ್ನು ಕೊಡೋಕ್ಕೆ, ಕಾನೂನಲ್ಲಿ ಶಿಕ್ಷೆಯನ್ನು ಕೊಡಿಸ್ಬೋದಾಗಿತ್ತು. ದರ್ಶನ್ಗೆ ಇರುವಂಥ ಇನ್ಫ್ಲುಯೆನ್ಸ್ಗೆ, ದರ್ಶನ್ಗೆ ಇರುವಂಥ ಪಾಪ್ಯುಲಾರಿಟಿಗೆ ಪೊಲೀಸರು ದರ್ಶನ್ ಫೋನನ್ನು ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ ಅಥವಾ ದರ್ಶನ್ ಕೊಟ್ಟಂಥ ದೂರನ್ನು ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ. ಈಸಿಯಾಗಿ ಆ ರೀತಿ ಮಾಡಿಸ್ಬೋದಾಗಿತ್ತು. ಅಂದರೆ ಅದೇ ಹೇಳ್ತಾರಲ್ಲ, ಕೂದಲಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತೇಳಿ, ಹಂಗಾಯಿತು ಇಲ್ಲಿ ದರ್ಶನ್ ಕತೆ. ಒಂದು ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡಿಕೊಂಡು ದರ್ಶನ್ ಆ್ಯಂಡ್ ಇಡಿ ಗ್ಯಾಂಗು ಕುಡಿದ ನಶೆಯಲ್ಲಿ ಎಷ್ಟು ಕ್ರೂರವಾಗಿ ಈ ರೇಣುಕಸ್ವಾಮಿ ಜೊತೆಗೆ ವರ್ತಿಸಿತ್ತು ಅನ್ನೋದಕ್ಕೆ ಇದೊಂದು 2-3 ಅಂಶಗಳೇ ಸಾಕು. ಅಂದರೆ ಎದೆಯ ಮೂಳೆ ಮುರಿದಿತ್ತು, ಆ ಮೂಳೆ ಹೋಗಿ ಶ್ವಾಸಕೋಶಕ್ಕೆ ಚುಚ್ಕೊಂಡಿತ್ತು, ಇನ್ನು ರೇಣುಕಸ್ವಾಮಿಯ ಕಾಲಿನ ಮೂಳೆ ಮುರಿತವಾಗಿತ್ತು. ಈ 3 ವಿಚಾರಗಳು ಸಾಕು ಈ ಗ್ಯಾಂಗ್ನ ಕ್ರೌರ್ಯತೆ ಎಷ್ಟಿತ್ತು ಅನ್ನೋದಕ್ಕೆ. ಇನ್ನು ಈತನ ಬಗ್ಗೆ, ಯಾರು ಈ ರೇಣುಕಸ್ವಾಮಿಯ ಈ FSL ರಿಪೋರ್ಟ್ನ ಬಗ್ಗೆ ಸಾಕಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ. ರೇಣುಕಸ್ವಾಮಿಯ ಬಲಗಣ್ಣು, ತಲೆ ಮತ್ತು ಮೆದುಳಿಗೆ ಗಂಭೀರವಾದಂಥ ಗಾಯಗಳು ಆಗಿತ್ತು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಭೀಕರವಾದಂಥ ಹಲ್ಲೆಯಿಂದಾಗಿ ಮೆದುಳಿನಿಂದ ರಕ್ತಸ್ರಾವವೂ ಕೂಡ ಆಗಿ ಆತ ಜೀವವನ್ನು ಬಿಟ್ಟಿದ್ದಾನೆ ಅನ್ನೋದನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ದೇಹವನ್ನು, ಯಾರು ರೇಣುಕಸ್ವಾಮಿ ದೇಹವನ್ನು ನಂತರ ಪ್ರಾಣಿಯಂತೆ ಎಳೆದೊಯ್ದು ಡಿಕ್ಕಿಗೆ ಎಸೆಯಲಾಗಿದೆ. ಅಂದರೆ ಇವರೊಂಥರ ಈ ಪಕ್ಕ ಪ್ಲಾಂಡಾಗಿ ಮುಗಿಸ್ಬಿಡ್ತಾರಲ್ಲ, ಆ ರೀತಿಯ ಒಂದು ಡೆಡ್ಲಿ ಡೆವಿಲ್ ಗ್ಯಾಂಗ್ ರೀತಿ ವರ್ತನೆಯನ್ನು ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲೂ ಕೂಡ ಇಷ್ಟು ಕ್ರೂರವಾಗಿ, ಇಷ್ಟು ಘೋರವಾಗಿ ವರ್ತನೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ಸಿನಿಮಾದಲ್ಲಿ. ಆದರೆ ಇಲ್ಲಿ ಅದನ್ನು ಕೂಡ ಮೀರಿಸುವ ರೀತಿಯಲ್ಲಿ ಇವರು ಕೃತ್ಯವನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ರೇಣುಕಸ್ವಾಮಿಯ ಒಂದೊಂದು ಅಂಗಗಳು ಮತ್ತು ರೇಣುಕಸ್ವಾಮಿಯ ಒಂದೊಂದು ಪರಿಸ್ಥಿತಿಯನ್ನು ಅಥವಾ FSL ರಿಪೋರ್ಟ್ನಿಂದ ಬಂದಿರುವಂತಹ ಅಂಶಗಳನ್ನು ಗಮನಿಸ್ತಾ ಹೋದರೆ ಇವೆಲ್ಲದೂ ಕೂಡ ಗೊತ್ತಾಗ್ತದೆ. ಇನ್ನು ರೇಣುಕಸ್ವಾಮಿಯ ತಲೆಗೆ ಹಾಗೆ ಕಾಲಿಗೆ ಗಂಭೀರವಾಗಿ ಗಾಯಗಳಾಗಿತ್ತು. ವಿಚಿತ್ರವಾಗಿ ಹಿಂಸೆ ನೀಡಿದ್ರಿಂದ ಆತ ನರಳಿ ಪ್ರಾಣವನ್ನು ಬಿಟ್ಟಿದ್ದಾನೆ ಅನ್ನೋದನ್ನು FSL ರಿಪೋರ್ಟ್ ಇಲ್ಲಿ ಸಾಕ್ಷೀಕರಿಸ್ತದೆ. ಇಷ್ಟು ಮಾತ್ರವಲ್ಲ, ದರ್ಶನ್ ಮಾತ್ರವಲ್ಲದೆ ದರ್ಶನ್ ಸೇರಿದಂತೆ 6 ಆರೋಪಿಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಬಟ್ಟೆಯಲ್ಲೋ ಇನ್ನೊಂದು ಕಡೆನೋ ಈ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಇದು ರೇಣುಕಸ್ವಾಮಿದ್ದೇ ಅನ್ನೋದಕ್ಕೆ FSL ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ದೃಢ ಆಗಿದ್ದಾವೆ. ದರ್ಶನ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್
ಇವರಿಷ್ಟು ಜನರ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಇರೋದು ಗೊತ್ತಾಗಿದೆ. ಪರೀಕ್ಷೆಯಲ್ಲಿ ಇದು ಕೂಡ ದೃಢಪಟ್ಟಿದೆ. ಅಲ್ಲದೆ ಹಲ್ಲೆಗೆ ಬಳಸಿದ್ದಂಥ ಹಗ್ಗ, 3 ಪೀಸ್ ಹಾಗೂ ಕಾರಿನಲ್ಲೂ ಕೂಡ ರಕ್ತದ ಕಲೆಗಳು ಇರೋದು ಪತ್ತೆಯಾಗಿದೆ. ಅಲ್ಲಿಗೆ ಇವರು ಎಂತಹ ರಾಕ್ಷಸರು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಪೊಲೀಸರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ದರ್ಶನ್ ಇವೆಲ್ಲ ಸಾಕ್ಷಿಗಳಲ್ಲೂ ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಳ್ಳೋದು ಖಚಿತ ಅಂತಿದ್ದಾರೆ. ಇನ್ನು ಲೂಮಿನಲ್ ಟೆಸ್ಟ್ ಕೆಮಿಕಲ್ ಬಳಕೆ ಮಾಡಿ ರಕ್ತದ ಕಲೆಗಳನ್ನು ಪತ್ತೆ ಮಾಡಿ, ಈ ಪತ್ತೆ ಮಾಡಿದಂಥ ರಕ್ತದ ಕಲೆಗೂ ಮತ್ತು ದರ್ಶನ್ ಹಾಗೂ ರೇಣುಕಾಸ್ವಾಮಿಯ ರಕ್ತದ ಕಲೆಗೂ ಮ್ಯಾಚಿಂಗನ್ನು ನೋಡಿದಾಗ ಅದು ಕೂಡ ಮ್ಯಾಚ್ ಆಗ್ತಿದೆ. ಅಷ್ಟು ಮಾತ್ರವಲ್ಲ, ಇಲ್ಲಿರುವಂತಹ ಎಲ್ಲ ಕಡೆಯೂ ಕೂಡ ಇರುವಂತಹ ರಕ್ತಕ್ಕೂ ಇದಕ್ಕೂ ಮ್ಯಾಚಿಂಗ್ ಇದೆ. ಇದರ ಜೊತೆಗೆ ದರ್ಶನ್ ವಾಟ್ಸಪ್ ಕಾಲ್ ಹಿಸ್ಟ್ರಿಯನ್ನು ಕೂಡ ತೆಗೆಯಲಾಗ್ತಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಡೆವಿಲ್ ಶೂಟಿಂಗಾಗಿ ಸಾಗ್ತಿದ್ದಂಥ ವೇಳೆ ಕೆಲ ರಾಜಕಾರಣಿಗಳು ಕೂಡ ಕರೆ ಮಾಡಿದರು ಅನ್ನೋದು ಗೊತ್ತಾಗಿದೆ. ತಮ್ಮ ವಾಟ್ಸಪ್ ಮೂಲಕ ಹಲವು ರಾಜಕಾರಣಿಗಳಿಗೆ ಕರೆ ಮಾಡಿ ದರ್ಶನ್ ಸಹಾಯಕ್ಕೆ ಬರುವಂತೆ ಕೇಳಿಕೊಂಡಿದ್ರಂತೆ. ಹೀಗೆ ಹಲವರಿಗೆ ಕಾಲ್ ಮಾಡಿದ್ದಂಥ ದರ್ಶನ್ ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಅವರು ಏನು ಸ್ಟೇಟ್ಮೆಂಟನ್ನು ಆಗ ಕೊಟ್ಟಿದ್ರು ಅನ್ನೋದನ್ನು ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದರ್ಶನ್ ಆ ದಿನ ಯಾರಿಗೆಲ್ಲ ಕಾಲ್ ಮಾಡಿದ್ರು ಅಂತ ಹೇಳಿ ಗೊತ್ತಾದರೆ ಮತ್ತಷ್ಟು ವಿಚಾರಣೆ ಚುರುಕಾಗಲಿದೆ ಅನ್ನೋದು ಮಾತ್ರ ಸತ್ಯ. ಇನ್ನು ಇದರ ಜೊತೆಗೆ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟು ಮತ್ತು ಈ ಮತ್ತೊಂದು ಯಾವುದು ಹೇಳಿ FSL ರಿಪೋರ್ಟ್, ಇದೆರಡನ್ನೂ ಕೂಡ ತಾಳೆ ಮಾಡಿ ನೋಡಿದಾಗ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಲವಾದ ಪೆಟ್ಟು ಬಿದ್ದಂಥ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿ ದೇಹ ಕಂಪ್ಲೀಟಾಗಿ ನುಜ್ಜು ನೂರಾಗಿ ಹೋಗಿತ್ತು. ಒಂದು ರೀತಿಯಲ್ಲಿ ಈ ಅಪಘಾತವಾದಂಥ ವೆಹಿಕಲ್ಗಳ ಪರಿಸ್ಥಿತಿ ಹೇಗಾಗುತ್ತೆ ನೋಡಿ, ಅದೇ ರೀತಿ ರೇಣುಕಾಸ್ವಾಮಿ ದೇಹದ ಪರಿಸ್ಥಿತಿ ಆಗಿತ್ತು ಅಂತಲೇ ಹೇಳ್ಬೋದು. ದೇಹದ ಎಲ್ಲ ಮೂಳೆಗಳು ಕೂಡ ಪುಡಿ ಪುಡಿಯಾಗಿದ್ದವು. ಅದರಲ್ಲೂ ಕೂಡ ಎದೆಗೆ ಒದ್ದಂಥ ಪರಿಣಾಮ ಎದೆ ಎಲುಬು ಕಂಪ್ಲೀಟಾಗಿ ಅಲ್ಲಿ ಪುಡಿ ಪುಡಿಯಾಗಿತ್ತು. ಅದು ಹೋಗಿ ಶ್ವಾಸಕೋಶಕ್ಕೆ ಕೂಡ ಚುಚ್ಕೊಂಡಿತ್ತು. ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಇವರು ಒದ್ದಂಥ ಫೋರ್ಸ್ ಹೇಗಿತ್ತು, ಹೊಡೆದಂಥ ಫೋರ್ಸ್ ಹೇಗಿತ್ತು, ಆ ರಾತ್ರಿ ಕುಡಿದ ನಶೆಯಲ್ಲಿ ಇವರು ವರ್ತನೆ ಮಾಡಿದಂಥ ರೀತಿ ಹೇಗಿತ್ತು. ಅಬ್ಬಾ, ನೀವ್ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಇನ್ನು ರೇಣುಕಾಸ್ವಾಮಿಯ ಮೊಣಕಾಲು ಮೂಳೆ ಮುರಿದಿದ್ದು ಬಲಗಣ್ಣಿಗೂ ಕೂಡ ಗಾಯವನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಅಕ್ಷರಶಃ ಒಂದು ಗೊಂಬೆಯ ರೀತಿಯಲ್ಲಿ ಆತನಿಗೆ ಸಿಕ್ಕಾಬಟ್ಟೆ ಹಿಂಸೆಯನ್ನು ಕೊಟ್ಟಿದ್ದಾರೆ. ಆತನಿಗೊಂದು ಜೀವ ಇದೆ, ಆತನು ಕೂಡ ನಮ್ಮಂತನೇ ಮನುಷ್ಯ ಅನ್ನೋದನ್ನು ಮರೆತು ಮೃಗದ ರೀತಿಯಲ್ಲಿ ಆತನ ಜೊತೆಗೆ ವರ್ತನೆಯನ್ನು ಮಾಡಿದ್ದಾರೆ ಈ ಗ್ಯಾಂಗ್ನವರು ಅನ್ನೋದು ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲ, ಇಷ್ಟೆಲ್ಲ ಆಗೋದಕ್ಕಿಂತ ಮುಂಚೆ ಇವರು ಪೊಲೀಸವರು ಕಲೆ ಹಾಕಿದಂಥ ಮಾಹಿತಿಗಳು, ಆ ಮಾಹಿತಿಗೆ ಪೂರಕವಾಗಿ ಲುಮಿನಲ್ ಟೆಸ್ಟು, ಆಮೇಲೆ FSL ರಿಪೋರ್ಟು, ಇವೆಲ್ಲನೂ ಕೂಡ ಗಮನಿಸಿದ್ರೆ ಒಂದಂತೂ ಕ್ಲಿಯರ್ ಆಗ್ತಿದೆ, ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲದೂ ಕೂಡ ಒನ್ ಬೈ ಒನ್ ಬಗೆಹರಿತಾ ಹೋಗುತ್ತೆ ಅನ್ನೋದು. ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಈ ಡೆವಿಲ್ ಗ್ಯಾಂಗ್ ಇದೆಯಲ್ಲ, ಡೆವಿಲ್ ಗ್ಯಾಂಗ್ ಅಂತೂ ಸದ್ಯಕ್ಕೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸ್ಪಷ್ಟ. ಪೊಲೀಸರ ತನಿಖೆಯ ಒಂದೊಂದೇ ಇನ್ಫಾರ್ಮೇಷನ್ಸ್ಗಳು, ಪೊಲೀಸ್ ತನಿಖೆಯ ಒಂದೊಂದೇ ಮಾಹಿತಿಗಳು, ಪೊಲೀಸ್ ತನಿಖೆಯ ಒಂದೊಂದೇ ಶೈಲಿಗಳು ಈಗ ದರ್ಶನ್ ಮತ್ತು ಇಡೀ ಗ್ಯಾಂಗನ್ನು ಇನ್ನಷ್ಟು ದಿನಗಳ ಕಾಲ ಜೈಲಿನಲ್ಲೇ ಕೊಳೆಯುವಂತೆ ಮಾಡೋದರಲ್ಲಿ ಅನುಮಾನವೇ ಇಲ್ಲ. ಒಟ್ಟಿನಲ್ಲಿ ಇದೊಂದು ಮೈಲಿಗಲ್ಲಾಗುವಂಥ ಪ್ರಕರಣವಾಗಿ ಬದಲಾಗ್ತಿದೆ. ಇದೊಂದು ಈ ಪೊಲೀಸರ ಇನ್ವೆಸ್ಟಿಗೇಷನ್ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ, ಒಂದು ಚುಕ್ಕೆ ಆಗುತ್ತೆ, ಒಂದು ಹೆಗ್ಗುರುತಾಗುತ್ತೆ ಅನ್ನೋದನ್ನು ಇವರೆಲ್ಲರೂ ಕೂಡ ನಂಬಿದ್ದಾರೆ. ಆ ಕಾರಣಕ್ಕೋಸ್ಕರ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಈಗಾಗಲೇ FSL ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ, ಆಮೇಲೆ ಇವರ ರಕ್ತದ ಕಲೆ, 6 ಆರೋಪಿಗಳೇನಿದ್ದಾರೆ ಇವರ ರಕ್ತದ ಕಲೆಗಳು ಮ್ಯಾಚಿಂಗ್ ಆಗಿರೋದು ಕೂಡ ಇವರಿಗೆ 100% ಇನ್ನಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ. ಇವೆಲ್ಲದೂ ಕೂಡ ಒಳ್ಳೆಯ ಸಾಕ್ಷಿಗಳು, ತೂಕ ಇರುವಂಥ ಸಾಕ್ಷಿಗಳು. ಈಗ ಮೊಬೈಲು, ವಿಡಿಯೋ, ಇನ್ನೊಂದು ಮತ್ತೊಂದು ಆದರೂ ಅಷ್ಟು ಕ್ವಾಲಿಟಿ ಬರೋದಿಲ್ಲ, ಅಷ್ಟು ತೂಕ ಇರೋದಿಲ್ಲ. ಆದರೆ ಈ ಸಾಕ್ಷಿಗಳಿದ್ದಾವಲ್ಲ, ಈ ರಕ್ತದ ಕಲೆದು ಇನ್ನೊಂದು ಮತ್ತೊಂದು ಸಾಕ್ಷಿಗಳು, ಇದು ಅತ್ಯಂತ ಗಂಭೀರವಾದದ್ದು ಮತ್ತು ಅತ್ಯಂತ ತೂಕಯುತವಾದಂಥದ್ದು. ಇದು 100% ಸಮಸ್ಯೆಯನ್ನು ತಂದೊಡ್ಡುವಂಥದ್ದೇ. ಹೀಗಾಗಿ ಈಗ ಮುಂಬರುವಂಥ ಸಮಸ್ಯೆಗಳ ಬಗ್ಗೆನೇ ಇವರೆಲ್ಲರಿಗೂ ಕೂಡ ಚಿಂತೆಗಳು ಶುರುವಾಗಿದ್ದಾವೆ, ಯಾರು ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ. ಬಟ್ ಇವರು ವರ್ತನೆ ಮಾಡಿರುವಂಥ ರೀತಿ ಇದೆಯಲ್ಲ, ಅದು ರಾಕ್ಷಸರು ಕೂಡ ವರ್ತನೆ ಮಾಡಿದಂಥ ರೀತಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಮತ್ತು ಇಡೀ ಗ್ಯಾಂಗ್ನ ಕ್ರೌರ್ಯದ ಬಗ್ಗೆ ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು? ನಿಮಗೇನು ಅನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.